ನಾವು ನಮ್ಮ ಕ್ಷೇತ್ರದ ಎಲ್ಲ ಒಂದು 5 ವರ್ಷದಲ್ಲಿ ಮಾಡಿದಂಥ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ರಾಷ್ಟ್ರೀಯತೆ, ಈ ವಿಚಾರಗಳನ್ನ ಇಟ್ಕೊಂಡು ನಾವು ಚುನಾವಣೆ ಹೋಗ್ತೀವಿ ಹೊರತು ಬೇರೆ ಯಾವ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಮಾಡೋಂಥ ಪ್ರಸಂಗ ಬರ್ತದೆ. ರಾಜಕೀಯ ಯಾವುದೂ ಚರ್ಚೆ ಆಗಿಲ್ಲ. ಸಹಜವಾಗಿ ಎಲ್ಲ ಹೋದ ವಾರ ಬಂದಾಗ ಎಲ್ಲ ಗುರುಗಳ ಆಶೀರ್ವಾದ ಪಡೆದುಕೊಂಡು ಹೋಗಿದ್ವಿ. ಆವಾಗ ಗುರುಗಳು ಸಿಗುವಂಥ ಅವಕಾಶ ನನಗೆ ಸಿಕ್ಕಿದ್ದಿಲ್ಲ. ಇವತ್ತು ಯೋಗ ಇವತ್ತು ಅವ್ರ ಜನ್ಮ ದಿನಾಚರಣೆ ದಿನನೇ ಬಂದು ಆಶೀರ್ವಾದ ಪಡ್ಕೊಳ್ತಾ ಹೋಗ್ತಾರೆ. ನಮಗೆ ಒಂದು ಯೋಗ ಅಂತ ಹೇಳಲಿಕ್ಕೆ ಇಚ್ಛೆ. ಅಲ್ಲ, ಎಲ್ಲ ಚುನಾವಣೆ ಸವಾಲಾಗೆ ತೊಗೊತೀವಿ. ಯಾವುದೂ ಕೂಡ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸವನ್ನು ಮಾಡದೆ ಹೋದ ಬಾರಿ ಆಶೀರ್ವಾದ ಮಾಡಿದ್ಮೇಲೆ ಕಳೆದ 5 ವರ್ಷದಿಂದ ಕಾರ್ಯಕರ್ತರ ಮಧ್ಯೆ ಇರುವಂಥವ್ರು ಪಾಪ ಈಗ ಬೇರೆ ಬೇರೆಯವರು ಅಲ್ಲಿ ಅಲ್ಲೊಬ್ಬ ಬಂದಿರ್ತಾರೆ. ತಲೆ ಕಟ್ಸ್ಕೊಳ್ಳೋ ಪ್ರಸಂಗ ಬರಲ್ಲ. ಅದು ಯಾವುದೂ ಕೂಡ ನಂಗೆ ಗೊತ್ತಿಲ್ಲ ಸರ್. ನಾನೊಬ್ಬ ಪಕ್ಷದ ಯಾವುದೂ ಜವಾಬ್ದಾರಿ ಇಲ್ಲ. ನಾನೊಬ್ಬ ಲೋಕಸಭಾ ಚುನಾಯಿತ ಪ್ರತಿನಿಧಿ ಮಾತ್ರ. ನೋಡ, ಅದು ಯಾವುದು ಕೂಡ ನಾನು ಒಂಥರ ಈ ಕುದುರೆಗೆ ಇದು ಕಟ್ಟಿರ್ತಿಲ್ಲ, ಏನು ಕಣ್ಣಿಗೆ ಜೀನನ್ನು ಹಾಕ್ಕೊಂಡು ನನ್ನ ಪಾಡಿಗೆ ಮೋದಿಜಿ ಭಾರತೀಯ ಜನತಾ ಪಕ್ಷ ಈ ಚೌಕಟ್ಟು ಚುನಾವಣೆನ ಮಾಡ್ತಾ ಇದ್ದೀನಿ. ಅಲ್ಲ, ಹೇಳಿದ್ನಲ್ಲ ನಾನು ಯಾವ ಎಫೆಕ್ಟು ಇನ್ನೊಂದು ಯಾವುದೂ ಮಾತಾಡಲ್ಲ ಸರ್. ನನಗೆ ಕಮಲದ ಬಗ್ಗೆ, ರಾಷ್ಟ್ರೀಯತೆ ವಿಚಾರಗಳ ಬಗ್ಗೆ, ಮೋದಿಜಿಯವ್ರ ಬಗ್ಗೆ, ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು, ಎಲ್ಲದೂ ವಿಚಾರಗಳನ್ನು ಇಟ್ಕೊಂಡು ಮತ್ತು ವಿಶೇಷವಾಗಿ ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಹಾಗಾಗಿ ಆ ವಿಚಾರಗಳನ್ನ ಇಟ್ಕೊಂಡು ನಾವು ಚುನಾವಣೆ ಮಾಡ್ತೀವಿ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಸರ್, ಯಾರು ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ ಅನ್ನೋ ಬಗ್ಗೆ ನಾವು ಯಾರು ಕೂಡ ಮೊದಲಿಂದ ಕೂಡ ಅದು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ನಾವು ನಮ್ಮ ಪಾಸಿಟಿವ್ ವಿಚಾರಗಳನ್ನ ಇಟ್ಕೊಂಡು ಹೋಗಬೇಕಾದಾಗ ನಮ್ಮ ವಿರುದ್ಧ ಯಾರು ನಿಂತ್ಕೊಂಡಿದ್ದಾರೆ ಏನು ಇದು ಯಾವುದು ಕೂಡ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಸರ್. ಈ ಚುನಾವಣೆಯಲ್ಲಿ ಯಾಕೆ ಕ್ರಿಯೇಟ್ ಆಯಿತು ಅಂತ ಒಂದೊಂದು ಚುನಾವಣೆಯಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಸವಾಲುಗಳನ್ನು ಎದುರಿಸುವಂಥ ಒಂದು ಪ್ರಯತ್ನಗಳು ಇದ್ದೇ ಇರುತ್ತೆ. ಚುನಾವಣೆ ಸವಾಲು, ವಿಶ್ವಾಸ ಇದೆ. ಶಿವಮೊಗ್ಗ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ರಾಷ್ಟ್ರೀಯತೆ ವಿಚಾರ ಇಟ್ಕೊಂಡು ಜಿಲ್ಲಾ ಪಂಚಾಯತಿಯಲ್ಲಿ ಏನು ಮಾಡಬೇಕು, ವಿಧಾನಸಭಾ ಚುನಾವಣೆಯಲ್ಲಿ ಏನು ಮಾಡಬೇಕು, ಲೋಕಸಭಾ ಚುನಾವಣೆಯಲ್ಲಿ ಏನು ಮಾಡಬೇಕು, ಅತ್ಯಂತ ಪ್ರಜ್ಞಾವಂತರಿದ್ದಾರೆ. ರಾಜ್ಯದ ಜನ ಪ್ರಜ್ಞಾವಂತರಿದ್ದಾರೆ. ನಾನು ಕಾಗಿನೆಲೆ ಗುರುಪೀಠದಲ್ಲಿ ನಿಂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀನಿ. 100ಕ್ಕೆ 100 ಹೆಚ್ಚಿನ ಇದರಲ್ಲಿ ಮೋದಿಜಿಯವರಿಗೆ ಆಶೀರ್ವಾದ ಮಾಡುವಂಥ ಒಂದು ಅವಕಾಶ ನಮ್ಮ ಕರ್ನಾಟಕ ರಾಜ್ಯದಿಂದ ಆಗುತ್ತೆ ಅಂತೇಳಿ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛೆ. ಚಿನ್ನಹಳ್ಳಿಯಲ್ಲಿ ನೀವು ನಿಂತಿದ್ದೀರಾ, ಆದರೂ ಒಂದು ಕಡೆ ಮೋದಿ ಫೋಟೋ ವಾರ್ ನಡೀತಾ ಇದೆ ಸರ್. ಅದು ಮೋದಿ ಫೋಟೋ ಬಳಸ್ತಾ ಇದ್ದಾರೆ. ಅದು ಸಾಕಷ್ಟು ಇತ್ತು. ಮೋದಿಜಿಯವರು ಎಲ್ಲರ ಮನಸ್ಸಲ್ಲೂ ಇದ್ದಾರೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕೃತವಾದಂಥ BJPಯ ಅಭ್ಯರ್ಥಿ ಯಾರು ಇರ್ತಾರೆ ಅವರಿಗೆಲ್ಲ ರೀತಿಯಂಥ ಒಂದು ಅವಕಾಶ ನಮ್ಮ ಪಕ್ಷದ ಚೌಕಟ್ಟಲ್ಲಿ ಸಂತೋಷ. ಒಳ್ಳೆಯದಾಗಲಿ ಸರ್. ಸರ್, ಇದುವರೆಗೂ ಸೀರಿಯಸ್ ಮೀಟಿಂಗ್ ಆಯ್ತು ಸರ್, ಯಾರು ಸಂಧಾನ ಕೇಳಿದಿಲ್ಲ ಇಲ್ಲಿ ಅನ್ನೋ ಭಾವನೆ ಸರ್. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಅಭ್ಯರ್ಥಿ ಮಾತ್ರ ಸರ್. ನಾನು ಆ ಥರ ಸಂಧಾನ ಅಷ್ಟು ದೊಡ್ಡವ್ರ ಬಗ್ಗೆ ಇದೆಲ್ಲದೂ ಕೂಡ ಸಂಘಟನೆ ನೋಡ್ತೇವೆ ಹೊರತು ನಾನೊಬ್ಬ, ನನಗೆ ಪಕ್ಷ ಅವಕಾಶ ಕೊಟ್ಟಿದ್ದಾರೆ 4ನೇ ಬಾರಿಗೆ. ಅದನ್ನ ಇಟ್ಕೊಂಡು ಕಾರ್ಯಕರ್ತರ ಮಧ್ಯೆ ಚುನಾವಣೆ ಮಾಡೋದನ್ನು ಬಿಟ್ಟರೆ ಬೇರೆ ಯಾವ ವಿಚಾರದ ಬಗ್ಗೆನೂ ನಾನು ಗಮನಿಸಬೇಕು ಮಾಡ್ಬೋದು ಸರ್. ನಾನೊಬ್ಬ ಜಿಲ್ಲೆಗೆ ಸೀಮಿತವಾದಂಥ ಒಬ್ಬ ಚುನಾಯಿತ ಪ್ರತಿನಿಧಿ. ಆ ಥರ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಯಾವ್ಯಾವ ಬೆಳವಣಿಗೆ ಆಗುತ್ತೋ ಅದು ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಒಂಥರ ನೀವು ಹೇಳ್ತಿರೋ ಪ್ರಶ್ನೆ ಕೇಳಿದ್ರೆ ಈ ಹೆಂಡತಿಗೆ ಹೊಡೆಯೋದು ಬಿಟ್ಟೆ ಅಂದರೆ ಹೊಡಿತಿದ್ದೆ ಅಂತ ಆಗುತ್ತೆ. ಬಿಟ್ಟಿಲ್ಲ ಅಂತ ಹೇಳಬೇಕು. ಕಷ್ಟ ನಮ್ಮ ಮಾಧ್ಯಮ ಸ್ನೇಹಿತರಿಗೆ. ಎಸ್ ಸರ್, ನಮಸ್ಕಾರ. ಥ್ಯಾಂಕ್ ಯು ಸರ್. 100ಕ್ಕೆ 100 ಮೋದಿಜಿಯವರು ನಮ್ಮ ಶಿವಮೊಗ್ಗದಲ್ಲಿ ಗೆಲ್ತಾರೆ. ಥ್ಯಾಂಕ್ ಯು.